ನೋಡಿರಿ ನಾ ಮಾಡ್ಕೊಂಡಿರೋಂಥ ಚಕ್ಲಿ ಇಷ್ಟ ಆಗ್ಯಾವ ನೋಡಿರಿ. 2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಪುಟಾಣಿ ಹಿಟ್ಟು. ಈಗ ಒಂದು 3 ತೋರಿಸ್ತೀನಿ ನೋಡಿರಿ. ವಾವ್, ನೋಡಿರಿ ಎಷ್ಟು ಮಸ್ತಾಗಿ ಎಷ್ಟು ಒಳ್ಳೆಗೆ ಬಂದಾವೆ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತಾವ್ರಿ. ಈಗ ನಾ ಒಂದು ಪೀಸ್ ತಿಂದು ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಮಸ್ತಾಗಿ ಬಂದಾವ ನೋಡಿ. ಸಖತ್ತಾಗಿ ಬಂದಾವ್ರಿ. ನಾ ತಿನ್ನೋದು ನಿಮ್ಮ ಸೌಂಡ್ ಕೇಳ್ತಾ ಇರ್ಬೇಕಲ್ರಿ, ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೇಗ ಮತ್ತು ಸುಲಭವಾಗಿ ಚಕ್ಲಿ ಮಾಡಾಕತ್ತೀನಿ ರೀ. ಆ ಚಕ್ಲಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪಾತ್ರೆ ತೊಗೊತೀನಿ ರೀ. ಈಗ ಇದಕ್ಕೆ 2 ಕಪ್ ಅಕ್ಕಿ ಹಿಟ್ಟು ಹಾಕೋತೀನಿ ರೀ. ನಾರ್ಮಲಾಗಿ ಅಕ್ಕಿ ಇರ್ತಾವಲ್ರಿ, ರೇಷನ್ ಅಕ್ಕಿ, ಅವು ಹಾಕ್ಕೊಂಡು ಮಿಲ್ಗೆ ಹಾಕ್ಸಿದ್ರೆ ಹಿಟ್ಟು ರೆಡಿ ಆಗ್ತದೆ. ಇಲ್ಲ ನೀವು ಅಂಗಡಿ ತಂದು ಆದರೂ ಮಾಡ್ಕೋಬೋದು. ನಿಮ್ಗೆ ಹಿಟ್ಟು ಮನೇಲಿ ಯಾವ್ದು ಇರ್ತೈತೆ ಅದು ಯೂಸ್ ಮಾಡ್ಕೋಬೋದು. ಅದೇ ಇದೆ ಅಂತೇನಿಲ್ಲ, ನಿಮ್ಗೆ ಯಾವ್ದು ಅವೈಲೇಬಲ್ ಇರ್ತೈತೆ ನೋಡ್ಕೊಂಡು ಅದು ಹಾಕೋಬೋದು. ನಾನೀಗ ರೇಷನ್ ಅಕ್ಕಿ ಮಿಲ್ಗೆ ಹಾಕ್ಕೊಂಡೀನಿ, ಅದು ಹಿಟ್ಟು ತೊಗೊಂಡು ನೋಡಿರಿ. ಇದು ಅಕ್ಕಿ ಹಿಟ್ಟು ರೀ. ನಾನು 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ ಅಂದ್ರೆ 3/4 ಬೌಲ್ ಆಗೈತೆ ನೋಡಿರಿ. ಇದು ಅಷ್ಟೇ ಅಂತ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನೀವು ಯಾವ ಕಪ್ಪಿಲೆ ಅಕ್ಕಿ ಹಿಟ್ಟು ತೊಗೊಂಡಿರ್ತಿಲ್ರಿ ಅದೇ ಕಪ್ಪಿಲೆ 1 ಕಪ್ ಹುರ್ಗಡ್ಲೆ ಹಿಟ್ಟು ತೊಗೋಬೇಕು ರೀ. ಹುರ್ಗಡ್ಲೆ ಅಂದ್ರೆ ಪುಟಾಣಿ ಹಿಟ್ಟು ರೀ. ಕಡ್ಲಿ ಹುರಿದು ಬ್ಯಾಳಿ ಮಾಡಿ ಪೌಡ್ರ್ ಮಾಡ್ಕೊಂಡೇನ್ರಿ. ನೀವು ಪುಟಾಣಿ ಇರ್ತಾವಲ್ಲ ಅದು ಮಿಕ್ಸಿಗೆ ಹೇಗೆ ಹಾಕೊಂಡ್ಬಿಡ್ಬೋದು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನಾನು ಖಾರದ ಪುಡಿ ತೊಗೊಂಡೇನಿ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡೇನಿ, ಸ್ವಲ್ಪ ಎಳ್ಳು ತೊಗೊಂಡೇನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೇನ, ಸ್ವಲ್ಪ ಹಿಂಗ ತೊಗೊಂಡೇನಿ. ಇದೆಲ್ಲ ಹಾಕೋತೀನಿ ನೋಡಿರಿ. ಈಗ ಎಳ್ಳು ಹಾಕೋತೀನಿ ನೋಡಿರಿ, ಜೀರಿಗೆ ಹಾಕೋತೀನಿ ನೋಡಿರಿ, ಅಜ್ವೇನ ಹಾಕೋತೀನಿ ನೋಡಿರಿ, ಹಿಂಗೆ ಹಾಕೋತೀನಿ ನೋಡಿರಿ. ಈಗ ಖಾರ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ಈಗ ಅರಿಶಿನ ಪುಡಿ ಹಾಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ಹಿಟ್ಟಿನ ಜೊತೆ ಮಿಕ್ಸ್ ಆಗ್ಬೇಕು ರೀ. ಈಗ ಇದಕ್ಕೆ ನೀವು ಎಣ್ಣೆ ಕಾಯಿಸಾದ್ರೂ ಹಾಕೋಬೋದು, ಇಲ್ಲ ಬೆಣ್ಣೆ ಇತ್ತಂದ್ರೆ ಬೆಣ್ಣೆ ಹಾಕೋಬೋದು, ಇಲ್ಲ ತುಪ್ಪ ಇತ್ತಂದ್ರೆ ತುಪ್ಪ ಹಾಕೋಬೋದು. ನಿಮ್ಗೆ ತುಪ್ಪ ಬೆಣ್ಣೆ ಎರಡೂ ಇಲ್ಲ ಅಂದಾಗ ಎಣ್ಣೆ ಹತ್ರ ಎಲ್ಲರ ಮೇಲೆ ಇದ್ದೇ ಇರ್ತೈತಿ. ನೀವು ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡ್ರೆ ನಡಿತೈತಿ ರೀ. ಮಕ್ಳು ಏನಾರು ತಿನ್ನಕ್ಬೇಕಂದಾಗ ಈ ರೀತಿ ಚಕ್ಲಿ ಮಾಡಿ ಇಟ್ಬಿಟ್ರೆ ಎನಿ ಟೈಮ್ ಕೊಡ್ಬೋದು ರೀ ಮಕ್ಳಿಗೆ. ನೀವು ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ತುಪ್ಪ ಹಾಕೋತೀನಿ ರೀ. 1 ಸ್ಪೂನ್ ಹಾಕೊಂಡ್ರೆ ಸಾಕ್ರಿ. ಇದೇನು ಬಿಸಿ ಮಾಡ್ಬೇಕತ್ತೇನಿಲ್ಲ, ಹಾಗೆ ಹಾಕಿದ್ರೆ ನಡಿತೈತೆ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ದೊಡ್ಡ ಸ್ಪೂನ್ಲಿ 1 ಸ್ಪೂನ್ ಹಾಕೊಂಡ್ಬಿಡ್ರಿ ಸಾಕು ತುಪ್ಪ. ಇದು ತುಪ್ಪ ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗ್ಬೇಕು ರೀ. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ಈಗ ನೀರು ಕಾಯಕ್ಕಿಡ್ತೀನಿ ನೋಡಿರಿ. ಈಗ ಸ್ವಲ್ಪ ಬಿಸಿನೀರು ಹಾಕೊಂಡ್ರೆ ಚಕ್ಲಿ ಚಲೋ ಬರ್ತಾವ್ರಿ. ನೀವು ಕೇಳ್ತಿರ್ತೀರಿ ಕಮೆಂಟಲ್ಲಿ ತಣ್ಣೀರು ಹಾಕಿದ್ರೆ ನಡೆಯಲ್ಲೇನೋ ಅಂತೇಳಿ. ತಣ್ಣೀರು ಹಾಕಿದ್ರೆ ಹಿಟ್ಟು ಜಿಗಿಟ್ ಬರಂಗಿಲ್ಲ ರೀ. ಅವಾಗ ಚಕ್ಲಿ ಕಟ್ಟಾಗೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡ್ಕೊಂಡ್ರೆ ಸಾಕ್ರಿ. ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕ್ರಿ ನೀರು. ಈಗ ಒಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡೀನಿ. ಇವು ನೀರು ಬಿಸಿ ಆಗಲ್ಲ ರೀ. ನೀರು ಕಾಯ್ದ ನಂತರ ಹಿಟ್ಟಿಗೆ ಹಾಕಿ ನಾದ್ಕೋತೀನಿ ರೀ. ಇದು ನೋಡಿರಿ ಹಿಟ್ಟೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ನಾನು ಈ ರೀತಿ ಆಗೈತೆ ನೋಡಿರಿ. ಹಿಟ್ಟು ಈ ಹದ ಇರ್ಬೇಕು ರೀ. ಹಿಂಗೆ ಹೊಡೆದ್ರೆ ಪುಡಿ ಪುಡಿ ಆಗ್ಬೇಕ್ರಿ. ಇದು ಹಿಂಗೆ ಹಿಚ್ಕಿದ್ರೆ ಮುಟ್ಟಿಗೆ ಆಗ್ಬೇಕ್ರಿ. ಈಗ ಅಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ, ನೀರು ಕಾಯ್ದಾವು. ಈಗ ಹಿಟ್ಟು ನಾದ್ಕೋತೀನಿ ನೋಡಿರಿ. ಒಮ್ಮೆ ಎಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕೊಂಡು ನಾದ್ಕೊಡ್ರಿ. ಬಿಸಿನೀರು ಹಾಕಿ ಮಾಡೋದ್ರಿಂದ ಹಿಟ್ಟು ಜಿಗಿಟ್ಟು ಬರ್ತೈತೆ. ನಾ ಬಿಸಿನೀರು ಹಾಕೊಳಕತ್ತೀನಿ ನೋಡಿರಿ. ಬಿಸಿನೀರು ಸಾಕಾಗಿಲ್ಲ ಅಂದ್ರೆ ಸ್ವಲ್ಪ ತಣ್ಣೀರು ಹಾಕೊಂಡು ನಾದ್ಕೋಬೋದು ರೀ. ಸ್ವಲ್ಪ ಹಾಕೊಂಡು ನಾದ್ಕೊಡ್ರಿ. ಸ್ವಲ್ಪ ಗಟ್ಟಿಗೆ ನಾದಿಟ್ಕೊರಿ ಹಿಟ್ಟು, ಅಂದ್ರೆ ಕರೆಕ್ಟಾಗಿ ಬರ್ತಾವ್ರಿ. ಮೆತ್ತಗಾದ್ರೆ ಚಲೋ ಆಗಲ್ಲ ರೀ. ನಾ ಈ ಹದದಲ್ಲಿ ಕಲ್ಸ್ಕೊಂಡಿ ನೋಡ್ರಿ. ಹಿಟ್ಟು ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ. ಈಗ ಇದ್ರಾಗ ಒಂದು ಸ್ವಲ್ಪ ತಕ್ಕೊಂಡು ಮಿದ್ಕೋತೀನಿ ರೀ. ನಿಮ್ಮ ಚಕ್ಲಿ ಒರಳಲ್ಲಿ ಎಷ್ಟು ಹಿಟ್ಟಿಡ್ತೈತೆ ನೋಡಿಕೊಂಡು ಅಷ್ಟು ಮಿದ್ಕೋಬೇಕಾಗ್ತದೆ. ಈಗ ನಾನು ಈ ರೀತಿ ತೊಗೊಂಡಿನಿ, ಮಿದ್ಕೋತೀನಿ ನೋಡ್ರಿ. ಈ ರೀತಿ ಮಿದ್ದಿ ಹಿಂಗೆ ಉದ್ದಕ್ಕೆ ಮಾಡ್ಕೋಬೇಕು. ನೀವು ಎಷ್ಟು ಚಲೋ ಹಿಟ್ಟು ನಾದ್ಕೋತೀರಲ್ರಿ ಅಷ್ಟು ಚಲೋ ಚಕ್ಲಿ ಬರ್ತಾವ್ರಿ. ಈಗ ನಾನು ಒಂದು ಚಕ್ಲಿ ಬಿಲ್ಲೆ ತೊಗೊಂಡಿನಿ. ಈಗ ಇದು ಹಾಕೋತೀನಿ ನೋಡ್ರಿ. ನಿಮ್ಮ ಚಕ್ಲಿ ಒಳನಾಗ ಎಷ್ಟು ಇಟ್ಟಿರ್ತೈತೆ ನೋಡ್ಕೊಂಡು ಹಾಕ್ಕೊಡ್ರಿ. ಈಗ ನಾನು ಇಷ್ಟು ಹಾಕೋತೀನಿ ನೋಡ್ರಿ. ನಮ್ಮ ಚಕ್ಲಿ ಒಳನಾಗ ಎಷ್ಟು ಇರ್ತೈತೆ ನೋಡ್ಕೊಂಡು ಹಾಕೋತೀನಿ ನೋಡ್ರಿ. ಈಗ ಇದು ಮುಚ್ಚಿ ಚಕ್ಲಿ ಒತ್ತೀನಿ ರೀ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಮಾಡ್ಕೊರಿ. ನೋಡ್ರಿ ಎಷ್ಟು ಮಸ್ತಾಗಿ ಬರಾಕತ್ತಾವ ಚಕ್ಲಿ. ಒಂದಿಟ್ಟು ಕಟ್ಟಾಗಿಲ್ಲ ನೋಡ್ರಿ. ಈ ರೀತಿ ಕಟ್ಟಾಗ್ಲಾರ್ದಂಗೆ ಬತ್ತಂದ್ರೆ ಹಿಟ್ಟು ಕರೆಕ್ಟ್ ಐತೆ ಅಂತ ಅರ್ತಾರೆ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನಾನು ಈ ಸೈಜಲ್ಲಿ ಹಾಕ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಹಾಕೋಬೋದು ರೀ. ಈಗ ನಾವು 4 ಚಕ್ಲಿ ಒತ್ಕೊಂಡಿನಿ ರೀ. ಈಗ ಎಣ್ಣೆ ಕಾಯ್ಬೇಕಲ್ರಿ. ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ.
ಈಗ ಚಕ್ಲಿ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಚಕ್ಲಿ ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಸಾಕ್ರಿ. ಈಗ ನೋಡಿರಿ ಎಣ್ಣೆ ಕಾಯ್ದೈತಿ. ನಾವು ಹೊತ್ಕೊಂಡಿರೋ ಚಕ್ಲಿ ಬಿಡ್ತೀನಿ ನೋಡಿರಿ. ನಾನು ಚಿಕ್ಕ ಪಾತ್ರೆ ಇಟ್ಕೊಂಡಿನಿ, 2 ಮಾತ್ರೆ ಬಿಡ್ತೀನಿ. ನೀವು ದೊಡ್ಡ ಪಾತ್ರೆ ಇಟ್ಕೊಂಡಿದ್ರೆ ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡ್ಕೊಂಡು ನೀವು ಬಿಡ್ಬೋದು ರೀ. ಬಿಟ್ಟಿದ ತಕ್ಷಣ ಏನು ತಿರುಗಿಸಿ ಹಾಕ್ಬೇಡ್ರಿ. ನೀವು ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಅವು 2 ಸೈಡು ಫ್ರೈ ಆಗ್ತಾವೆ ರೀ. ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಮೇಲೆ ಫ್ರೈ ಆಗ್ತಾವೆ ರೀ, ಒಳಗಡೆ ಫ್ರೈ ಆಗಿರಲ್ಲ. ಸ್ವಲ್ಪ ದಿವಸ ಆದಮೇಲೆ ಮೆತ್ತಗಾಗೋ ಸಾಧ್ಯತೆ ಇರ್ತಾವೆ. ನೀವು ನೋಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಲೋ ಹೊತ್ನಾಗ 2 ಸೈಡನ್ನು ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಈಗ ನೋಡಿರಿ ಬಿಟ್ಟಾಗ ಎಷ್ಟು ಗುಳಿದ್ದು, ಈಗ ಎಷ್ಟು ಗುಳಿ ಕಡಿಮೆ ಆಗ್ಯಾವ ನೋಡಿರಿ. ಈಗ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡಿರಿ. ಈಗ ಇವು ಫ್ರೈ ಆಗ್ಯಾವ್ರಿ, ನಾನು ತಕ್ಕೋತೀನಿ ನೋಡಿರಿ. ಈಗ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವೆ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈಗ ಸೌಂಡ್ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕು ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅನ್ನೋದು. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನೋಡಿರಿ ನಾ ಮಾಡ್ಕೊಂಡಿರೋಂಥ ಚಕ್ಲಿ ಇಷ್ಟ ಆಗ್ಯಾವ ನೋಡಿರಿ. 2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಪುಟಾಣಿ ಹಿಟ್ಟು. ಈಗ ಒಂದು 3 ತೋರಿಸ್ತೀನಿ ನೋಡಿರಿ. ವಾವ್ ನೋಡಿರಿ ಎಷ್ಟು ಮಸ್ತಾಗಿ ಎಷ್ಟು ಒಳ್ಳೆಗೆ ಬಂದಾವೆ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತಾವ್ರಿ. ಈಗ ನಾ ಒಂದು ಪೀಸ್ ತಿಂದು ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಮಸ್ತಾಗಿ ಬಂದಾವ ನೋಡಿ. ಸಖತ್ತಾಗಿ ಬಂದವ್ರಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನಿಮಗೂ ಗೊತ್ತಾಗ್ತೈತೆ ರೀ. ನಾ ತಿನ್ನೋದು ನಿಮ್ಗೆ ಸೌಂಡ್ ಕೇಳ್ತಾ ಇರ್ಬೇಕಲ್ರಿ, ಎಷ್ಟು ಮಸ್ತಾಗಿ ಬಂದಾವೆ ನೋಡಿರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಚಕ್ಲಿ ಮಾಡೋದನ್ನು. ಈ ಚಕ್ಲಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.